ವೆಂಕಟೇಶ ಪಾರಿಜಾತ 1ನೇ ಅಧ್ಯಾಯವು ಶ್ರೀ ಸಹಿತ ಶ್ರೀ ವೆಂಕಟೇಶಗೆ ಸಾಸಿರ ನತಿ ಮಾಡಿ ಬೇಡುವೆ ಭಾಷೆಗೆ ಎನಗೆ ಬುದ್ಧಿ ವಿಕಾಸ ಕೊಡು ಎಂದು ಆಚು ಕೊಲ್ಲಾಪುರದ ದೇವಿಗೆ ಬೇಸರದ ಕರ ಮುಗಿದು ಬೇಡುವೆ ದಾಶರಥಿ ನಿಜ ದಾಸ ಕಲ್ಲೋಳೇಶಗೊಂದಿಸುವೆ ಶ್ರೀಜಯಾರ್ಯರ ಮೊದಲು ಮಾಡಿ ರಾಜಗುರು ಸಂತತಿ ಜನತಿಸುವೆ ಐಜಿ ವೆಂಕಟರಾಮವರ್ಯ ಪೂಜೆಯಲ್ಲಿರುವೆ ಶ್ರೀಜಯಾರ್ಯರ ಮುನೀಂದ್ರ ಸೇವೆಗೆ ಈ ಜಗತಿಯರಿ ಜನಿಸಿ ಅವರ ಪೂಜಿತಾಖ್ಯವು ವಹಿಸಿದವರನ್ನು ಪೂಜಿಸುವೆ ಬಿಡದೆ ನಿತ್ಯದಲ್ಲಿ ಕೃಷ್ಣಾರ್ಯರೆಂಬುವ ಉತ್ತಮರ ಪದ ಪಂದಿಯ ಗುರುಪುತ್ರರಾಗಿರುವ ವಿಷ್ಣು ತೀರ್ಥರನ್ನು ನಮಿಸಿ ಮತ್ತೆ ಸೋತ್ತಮರಾಗಿರುವ ಸಮಸ್ತ ಗುರುಗಳಿಗೊಂದಿಸುತ್ತ ಸರ್ವೋತ್ತಮಾನಂತಾದ್ವಿರಮಣ ಮಹಿಮೆ ಪೇಳುವೆನು. ಪೂರ್ವದಲ್ಲಿ ಮೃಗಮನೆಗೆ ಸರ್ವ ಮುನಿಗಳು ಬುದ್ಧಿ ಪೂರ್ವಕ್ಕಿಂಗ್ ಹೇಳಿದರು ಗರ್ವಾದೈತ ಸರ್ವಗುಣ ಸಂಪೂರ್ಣ ಸರ್ವದೇವೋತ್ತಮನು ಇರುವನ್ಯಾರೆಂದು ತಿಳಿ ಸರ್ವಲೋಕದಲ್ಲಿ ಸರ್ವರಿಗೆ ಹಿತಕರ ಮೃದು ಪೂರ್ವ ವಚನವ ಕೇಳಿ ಪೂರ್ವದಲ್ಲಿ ಹೋದ ತನ್ನ ಪೂರ್ವಿಕನ ಮನೆಯಲ್ಲಿ ಗರ್ವಾವನಲ್ಲಿ ಕಂಡು ಗರ್ಕನೇ ತಾ ತಿರುಗಿ ಪಾರ್ವತೀಶನು ಎಲ್ಲಿ ಇರುವ ನಡೆದನಲ್ಲಿ ಕೂಡಿ ಪಾರ್ವತಿಯಿಂದ ಕ್ರೀಡೆಯಿಂದಿರುವವನು ನೋಡಿದನು ಆಗಲ್ಲೇ ಪ್ರೌಢೆ ಪಾರ್ವತಿಯು ಮಾತಾಡಿದಳು ನಾಚುತ್ತಲೇ ಬೇಡ ಬಿಡು ಪ್ರಾಣೇಶ ನೋಡು ಮೃಗುಮುನಿ ಬಂದ ಬೇಡಿಕೊಂಬುವೆನು ಗಾಢನೆ ಕಣ್ಕೆಂಪು ಮಾಡಿ ಮುನಿ ಇದ್ದಲ್ಲಿ ಓಡಿ ಬಂದನು ಆಗ ನೋಡಿ ಮೃಗು ಶಾಪ ಈಡಾಡಿದನು ನಿನ್ನ ಪೂಜೆಯು ಬೇಡ ಈ ಲೋಕದಲ್ಲಿ ನೋಡಿ ಲಿಂಗವ ಪೂಜೆ ಮಾಡಲಿ ಜನರು ಕೊಟ್ಟು ಈ ಪರಿಶಾಪ ಮೆಟ್ಟಿದನು ವೈಕುಂಠ ತಟ್ಟನೆ ಮತ್ತಲ್ಲಿ ದಿಟ್ಟ ದೇವನ ಕಂಡ ಪಟ್ಟದರ್ಶಿಯ ಕೂಡಿ ದಿಟ್ಟಾಗಿ ಮಲಗಿ ಸಿಟ್ಟಿರದ್ದನು ಒಳ್ಳೆ ಪೆಟ್ಟು ಅವನಿದೆಗೆ ಪೆಟ್ಟು ತಾಗಲು ನೋಡಿ ತಟ್ಟನೆ ಹರಿಯೆದ್ದು ಬಿಟ್ಟು ಮಂಚವನಿದ್ದು ಮುಟ್ಟಿ ಮುನಿ ಪಾದವನು ಇಟ್ಟು ಶಿರವನ ಅಲ್ಲಿ ಗಟ್ಟಿ ಆಲಿಂಗನವ ಕೊಟ್ಟು ಮಾತಾಡಿದನು ತುಷ್ಟನಾಗಿ ಯಾಕೆನ್ನ ಮೇಲಿಟ್ಟು ಸಿಟ್ಟು ಮೃಗಮೋನಿ ಯಾಕೆನ್ನ ಮೇಲಿಟ್ಟು ಸಿಟ್ಟು ನಾ ಕೊಡುವೆನು ನಿನಗೆ ಕಾಲಕ್ಕೆ ನೀ ಬೇಡಬೇಕಾತು ಯಥೇಷ್ಟ ಸದ್ದು ಇಲ್ಲದೆ ನಾನಿದ್ದ ಮನೆಗೆ ಬಂದು ಒದ್ದ ಕಾರಣ ಪೇಳಿಷ್ಟು ಮೃಗುಮೋನಿ ಯಾಕೆನ್ನ ಮೇಲಿಷ್ಟು ಸಿಟ್ಟು ಸಿದ್ದಾಗಿ ನೀನು ಬಂದದ್ದು ನಾನರಿಯೇನು ಬುದ್ಧಿ ತಪ್ಪಿತು ಕ್ಷಮಿಸಿಷ್ಟು ಚಂದಾಗಿ ಕಾಠಿಣ್ಯದಿಂದಿದ್ದ ಎನ್ನಿದೆ ನೊಂದಿಲ್ಲ ಎಳ್ಳು ಕಾಳಷ್ಟು ಇಂದು ಈ ಕೋಮಲ ಸುಂದರ ಪಾದವು ನೊಂದುಕೊಂಡಿದ್ದಾವು ಎಷ್ಟೋ ಮೃಗುಮುನಿ ಯಾಕೆನ್ನ ಮೇಲಿಟ್ಟು ಸಿಟ್ಟು ದರೆಯೋಳು ದ್ವಿಜರಿಗೆ ಸರಿಯಾರು ಇಲ್ಲೆಂದು ಬರುವುದು ಭಯ ಬಹಳಷ್ಟು ವರದಾನಂತಾದ್ರೀಚನ ಪರಮ ಭಕ್ತರಿಗೆ ಬರಬಾರದೆಂದಿಗೂ ಸಿಟ್ಟು ಮೃಗುಮೋನಿ ಯಾಕೆನ್ನ ಮೇಲಿಷ್ಟು ಸಿಟ್ಟು ಇಂದಿರಾಪತಿಯು ಹೀಗೆಂದು ಮುನಿಪಾದಗಳ ಚಂದದಲ್ಲಿ ಒತ್ತಿ ತ್ವರದಿಂದ ವಿಷ್ಣುದಕವ ತಂದು ತೊಳೆಯುತ್ತ ಭಕ್ತಿಯಿಂದ ಶಿರದಲ್ಲಿ ವಹಿಸಿ ಇಂದು ಪಾವಿತನಾದೆನೆಂದ ಹರುಷದಲ್ಲಿ ಮುಂದೆ ಮುಕುಂದನ ಕೊಂಡಾಡಿ ಬಂದ ಹರ್ಷದಲ್ಲಿ ಅಲ್ಲಿಂದ ಭೂಲೋಕದಲ್ಲಿ ಇಂದಿರೇಶನೆ ಸರ್ವರಂದಧಿಕ ಸತ್ಯ ತಿಳಿರಂದ ಮುನಿಗಳಿಗೆಲ್ಲ ಮುಂದೆ ವೈಕುಂಠದಲ್ಲಿ ಇಂದಿರಾದೇವಿ ಗೋವಿಂದ ನಾಟವ ಕಂಡು ಅಂದಳಿ ಪರಿಯೂ ಹರಿಯೇ ಹೋಗುವೆ ನಾನು ಮುನ್ನಿರುತ್ತಿರುವೊಬ್ಬನೆ ನೀನು ತಿರುಕನಾಗಿರುತ್ತಿರುವ ಬುಸುರನು ಬರದಳೊದ್ದ ನಿನ್ನಿರಿಯತನೇನು ಹರಿಯೇ ಹೋಗುವೆ ನಾನು ನಿನ್ನ ಶ್ರೀವತ್ಸವಿದು ಬಹುಭಾನ್ಯವು ಎಂದೆನಿಸುವುದು ಎನ್ನಾಲಿಂಗನವನ್ನು ಕೊಂಬುವುದು ಇನ್ನು ಈ ಸ್ಥಳವು ಅಮಾನ್ಯವಾಗಿಹುದು ಹರಿಯೇ ಹೋಗುವೆ ನಾನು ಬಡವ ಬ್ರಾಹ್ಮಣರಿಂದ ಈ ಕಡೆಗೆ ಕೂಡಿರುತ್ತ ಮಳದಿಯ ಹಂಬಲ ಬಿಡುದುರದಿಂದ ತಡ ಮಾಡದೆ ನಾನಡೆದೆ ಗೋವಿಂದ ಹರಿಯೇ ಹೋಗುವೆ ನಾನು ಇನ್ನೆನ್ನ ಗೊಡವ್ಯಾಕೋ
ಬಿಡು ನಿನ್ನ ಸಂಗತಿ ಸಾಕು ಎನ್ನ ವೈರಿಗಳ ಮನ್ನಿಸುವ್ಯಾಕೋ ನನ್ನಿಚ್ಚಲಿ ನಾ ಇನ್ನಿರಬೇಕು ಹರಿಯೇ ಹೋಗುವೆ ನಾನು ಹಿಂದಕ್ಕೆ ಕುಂಭೋದ್ಭವನು ಎನ್ನ ತಂದೆಯ ನುಂಗಿದ ತಾನು ಮುಂದೆ ಮೂತ್ರ ಬರದಿಂದ ಬಿದ್ದಿಹನು ಅಂದಿಗೆ ಎನಗಾನಂದವು ಏನೋ ಹರಿಯೇ ಹೋಗುವೆ ನಾನು ಮತ್ತೆನ್ನ ಸೊಸೆಗವರು ಬಹುಭಕ್ತಿಲಿ ಪೂಜಿಸುವವರು ನಿತ್ಯ ನಾಲಿಗೆಯಲ್ಲಿ ಪೊತ್ತುಕೊಂಡಿಹರು ಮತ್ತೆ ವೈರಿಯವರು ಹೊರತು ಇನ್ಯಾರು ಹರಿಯೇ ಹೋಗುವೆ ನಾನು ಹುಡುಗ ಬುದ್ಧಿಯು ಎಂದು ನಾ ಕಡೆಗೆ ಬಲ್ಲೆನು ನಿಂದು ಮಾಡುವುದು ಮುಖಿ ಕಲ್ಪೆಳೆಯ ಪತಿಹುದು ಹಿಡಿದು ಭೂಮಿಯ ಕಂಬ ಒಡೆದು ಬಂದಿಹುದು ಹರಿಯೇ ಹೋಗುವೆ ಬಡವ ಬ್ರಾಹ್ಮಣನಾದಿ ಚಾಪ ಕೊಡಲಿಯ ಕೈಯಲ್ಲಿ ಪಿಡಿದಿ ಮಡದಿಯ ಕಳಕೊಂಡು ತುಡುಗ ನಿನಾದಿ ಹಿಡಿದು ಬತ್ತಲೆ ಕೊಟ್ಟಿ ಕಡಗವನೇರಿ ಹರಿಯೇ ಹೋಗುವೆ ನಾನು ಎಷ್ಟೋ ಪೇಳಲಿ ನಿನಗೆ ನೀನೆಷ್ಟು ಮಾಡಿದಿ ಹೀಗೆ ಅಷ್ಟು ಮನಸ್ಸಿನೊಳಗಿಟ್ಟೆನು ಆಗ ಕಟ್ಟ ಕಡೆಗೆ ಬಲು ಸಿಟ್ಟು ಬಂತೆನಗೆ ಹರಿಯೇ ಹೋಗುವೆ ನಾನು ಎಲ್ಲರಿಗೂ ಉತ್ತಮ ನೀನು ಎಂದಿಲ್ಲಿದ್ದೆ ಮೋಹಿಸಿ ನಾನು ಒಲ್ಲೆ ಇನ್ನು ಕರವೀರದೊಳಿರುವೆನು ಬಲ್ಲಿದ ನಂತಾದ್ರಿಯೊಳಿರು ನೀನು ಹರಿಯೇ ಹೋಗುವೆ ನಾನು ದೇವಿಯು ಹರಿಕೂಡಿ ಪರಿಮಾಡಿ ಕಲಹ ತ್ವರದಿಂದ ನಡೆದಾಳು ಕರವೀರಪುರಕ್ಕೆ ಪರಮಾತ್ಮನು ತಾಮುಂದಿ ಪರಿಚಿಂತಿಸುತ್ತಿಹನು ಸಿರಿಯಿಲ್ಲದ ವೈಕುಂಠ ಸರಿಬಾರದು ಎನಗೆ ಏನೂ ಮಾಡಲಿ ಲಕ್ಷ್ಮೀ ಹೀನಾನಾದೆನು ನಾ ದೀನಾನಾದೆನು ಹಾ ನನ್ನೊಳು ನಾನೇನೊಂದು ಪ್ರಾಣಾದರಸಿಯ ನಾನು ಕಾಣುವೆನೆಂದು ಪ್ರಾಣ ನಿಲ್ಲದು ಪಟ್ಟದ ರಾಣಿಯ ಬಿಟ್ಟು ಇನ್ಯಾಂಗೆ ಇರಲಿ ನಾ ಇನ್ನಾಕೆಯ ಹೊರತು ಕಣ್ಣಿಗೆ ವೈಕುಂಠಾರಣ್ಯ ತೋರುವುದು ಇನ್ನೆಲ್ಲೋಗಲಿ ಎಂದು ಚೆನ್ನಾಗಿ ತಿಳಿದು ಮುನ್ನಾಧರೆಯಲಿ ಬಂದ ತನ್ನಿಂದ ತಾನು ಶ್ರೀವೈಕುಂಠಕ್ಕಿಂತ ಶ್ರೀ ವೆಂಕಟಗಿರಿಯು ಕೇವಲಾಧಿಕವೆಂದು ಭಾವಿಸಿ ಪರಿಯು ಆವತ್ತಿಗೆ ಬೇಗಲ್ಲೇ ತಾವಾಸಕ್ಕೆ ನಡೆದ ದೇವಾತಿಂತ್ರಿಣಿಯಂಬ ವೃಕ್ಷವ ಕಂಡ ಅಲ್ಲೊಂದು ಇರುವುದೋ ಬಲ್ಲೇದ ಹುತ್ತ ಅಲ್ಲಿ ತಾಡಗಿದ ಮೆಲ್ಲಾನೆ ಹೋಗಿ ಅಲ್ಯ ದೇಶದಲ್ಲೊಬ್ಬ ಚೋಳಾಕ್ಯನು ರಾಜ ಎಲ್ಲರಿಂದಲಿ ತನ್ನ ಪುರದಲ್ಲೇ ಇರುವ ಅವನ ಮನೆಯಲ್ಲಿ ಬಂದ ಭುವನಾಧಿಕ ಬ್ರಹ್ಮ ಶಿವನ ಕರುವಿನ ಮಾಡಿ ಕಾನ ಕಳುವಾಗಿ ಅವನ ತಾಯಿಯು ಲಕ್ಷ್ಮಿ ಅವನ ಮಾರಿದಳು ಅವಳು ಬೇಡಿದು ಕೊಟ್ಟು ಅವನೀಶ ಕೊಂಡ ಕರೆಸಿಕೊಂಡಷ್ಟು ಹಾಲು ಕರೆವುವುದು ನಿತ್ಯ ವರಸಾದು ಗುಣದಿಂದ ಇರುತ್ತೀಹುದು ಮತ್ತೆ 2,000 ಗೋಗಳ ಸರಸಾಗಿ ಕೂಡಿ ಚರಿಸಿ ಬರುವುದು ವೆಂಕಟಗಿರಿಗೋಗಿ ನಿತ್ಯ ಮುಂದಾದೇನು ಧ್ಯಾನಕ್ಕೆ ತಂದು ನ ಇಲ್ಲಿ ಬಂದ ಕಾರಣವೇನು ಎಂದು ಸ್ಮರಿಸುತ್ತಲೀ ಇಂದಿರೇಶ
ಭಕ್ತಿಯಿಂದ ಕ್ಷೀರವನು ಚಂದಾಗಿ ಕರೆಯುವುದು ಬಂದು ಹುತ್ತಿನಲಿ ಹಿಂಡ ಕಳುಗಳ ಕೂಡಿಕೊಂಡು ಬರುವುದು ಹಿಂಡಾದು ತನ್ನ ಕರುವಿನ ಕೊಂಡೊಂದಿನವು ಕಂಡು ಈ ಪರಿರಾಜನ ಹೆಂಡತಿಯು ಆಗ ಚಂಡ ಕೋಪದಿ ಗೋಪನ ಕಂಡಂದಳು ಹೀಗೆ. ಏನ ಎಲೆ ಗೋಪಾಲ ಧೇನುವಿನ ಹಾಲು ನೀನು ಮಾಡುವೆ ನಿತ್ಯ ನೀನೆ ಕುಂಬುವೆ ಅಥವಾ ತಾನೇ ಕುಡಿಯುವುದು ವತ್ಸೇನು ಮಾಡುವುದು ಬೇಗನೆ ಪೇಡೀಗ ನಾನು ಒಳ್ಳೆವಳೆಲ್ಲ ಪ್ರಾಣ ಕೊಂಬುವೆನು. ಧೇನುಪನು ಈ ಮಾತು ಮೌನದಿಂದಲೇ ಕೇಳಿ ತಾನು ಗಾಬರಿಗೊಂಡು ಏನು ಬಂತಿದು ನನಗೆ ಏನು ಮಾಡಲಿ ಎಂದು ಧ್ಯಾನಿಸುತ್ತಾ ಆ ರಾಜಮಾನಿನಿಗೆ ನುಡಿದ ಬಹುದೀನನಾಗಿ, ಅರಿಯೇ ನಾನಮ್ಮ ನಿಮ್ಮರ ಮನೆ ಸುದ್ದಿಯನ್ನು ಅರಿಯೇ ನಾನಮ್ಮ ತುರುಗಾಳ ಕಾಯ್ಕೊಂಡು ಬರುವೆ ನಾನಿದ ಹೊರತು ಅರಿಯೇ ನಾನಮ್ಮ. ಕರೆಸಿ ಕೊಂಬುವರಾರೋ ಕರುವ ಕಟ್ಟುವರ್ಯಾರೋ ಹರಿಯೇ ನಾನಮ್ಮ. ಬರಿದೆ ನೀನ ಮೇಲೆ ಹರಿಯಾಯುವುದ್ಯಾಕೆ ಹರಿಯೇ ನಾನಮ್ಮ. ಕರು ತಾನುಂಬೋದೋ ಪರರ ಪಾಲಾಗೋದೋ ಹರಿಯೇ ನಾನಮ್ಮ. ಸರಸಾಗಿ ತಿಳಿ ನೀನು ನೆರೆಹೊರೆಯವರನ ಹರಿಯೇ ನಾನಮ್ಮ. ಕಳ್ಳತನವ ಮಾಡಿ ಸುಳ್ಳು ಮಾತಾಡೋದು ಹರಿಯೇ ನಾನಮ್ಮ. ಬಲ್ಲಿದನಂತದ್ರಿ ವಲ್ಲಭತ ಬಲ್ಲ ಹರಿಯೇ ನಾನಮ್ಮ. ಪಟ್ಟದರ್ಶಿ ಗೋಪನಷ್ಟು ಮಾತನ ಕೇಳಿ ಸಿಟ್ಟಿ ಸೈದ ಕ್ರೂರ ದೃಷ್ಟಿಯಿಂದಲೇ ನೋಡಿ ಇಷ್ಟು ಮಾತಿವಾಗ್ಯಾಕೆ ಕುಟ್ಟಿರೆನ್ನುತ್ತ ಒಳ್ಳೆ ಕಟ್ಟಿ ಚಪಕಲಿ ಬಹಳ ಪೆಟ್ಟು ಹೊಡಿಸಿದಳು. ಪೆಟ್ಟಗಂಚಿತ ಗೋಪ ತಟ್ಟನೆ ಮರದಿನ ಕಟ್ಟಿದ ಆಕಳ ಕಣ್ಣ ಬಿಟ್ಟು ಬೆನ್ನತ್ತಿದನು. ಬಿಟ್ಟಂತ ಆಕಳುವ ನೆಟ್ಟನೆ ಗಿರಿಗೋಗಿ ಬಿತ್ತಿದ ಹುತ್ತಿನಲ್ಲಿ ಅಷ್ಟು ಪಾಲನ್ನು. ಸಿಟ್ಟಿಲನ್ನು ನೋಡಿ ದುಷ್ಟ ಗೋಪಾಲ ತಾ ಮುಟ್ಟಿಕೊಡಲಿ ಎತ್ತಿ ಕುಟ್ಟುವ ಸಮಯದಲ್ಲಿ ತಟ್ಟನೆ ಹರಿಯುವ ಆ ಪೆಟ್ಟು ತನ್ನಲ್ಲಿ ಕೊಂಡ ದೃಷ್ಟಿಯಿಂದ ತನ್ನವರ ಕಷ್ಟ ನೋಡದಲೇ ಸೃಷ್ಟಿಕರ್ತನ ಸಿರಿದಿ ತಟ್ಟಿ ಪುಟ್ಟಿತು ರಕ್ತ ನೆಟ್ಟನೆ ಏಳು ತಾಳು ರುಷ್ಟ ಪದಿಪಿತಿಯಾಗಿ ಎಷ್ಟೊಂದು ಭೀತಿಕರ ಶ್ರೇಷ್ಠ ಶಬ್ದವಾದುದು ಅಷ್ಟು ನೋಡುತ್ತ ಪ್ರಾಣ ಬಿಟ್ಟ ಗೋಪಾಲ. ಮುಂದಕ ಕೊಳಗಿರಿಯಿಂದ ದರೆಗಳು ತಲೆ ಬಂದು ರಾಜನ ಸಭೆಯ ಮುಂದೆ ಹೊರಳಾಡುವುದು ಮುಂದೆ ಕಂಡು ಹೀಗೆಂದು ಈ ಪರಿಯು ಹೊಂದು ಓಡಿಸಿದರೆ ಗೃಹವೃಂದದೊಳಗಿದನು. ಅಂದ ನುಡಿ ಕೇಳಿ ಅಲ್ಲಿಂದ ಪರಿಚಾರಕನು ಮುಂದಕ ಆಕಳ ನರ್ಸಿ ಹಿಂದೆ ತಾ ಹೋಗುತ್ತಲೇ ಅಂದಿಗಲ್ಲಾದದ್ದು ಚಂದದಲ್ಲಿ ನೋಡಿ ಭಯದಿಂದ ಅರಸಗೆ ಓಡಿ ಬಂದು ಪೇಳಿದನು. ಅರಸಿ ಕೇಳುತ್ತ ಬೇಗ ತರಿಸಿ ನರಯಾಣವನು ವಿರಸದಿಂದಲೇ ಕೊಳಿತು ಕರ್ಸಿ ಸೈನ್ಯವನೆಲ್ಲ ತೆರೆಸುತ್ತಲೇ ಆ ರಕ್ತ ಸುರಿಸುವ ಸ್ಥಳ ನೋಡಿ ಸ್ಮರಿಸಿ ತಿಳಿಯದೆ ತಣಿದು ವರೆಸಿದನು ಬೆವರು. ಅರಸು ಬಂದದ್ದು ನೋಡಿ ಸರಸಿದ್ದೊದ್ಭವಿದನು ಸರಸರನೆ ಹೊರಗೊಳ್ಟ. ವರಸರ್ಪ ಬಂದಂತೆ ಶಿರ್ಸಿನಲ್ಲಿ ಅಂಗೈಯನ್ನಿರಿಸಿ ಗಾಯವನೊತ್ತಿ ಸುರಿಸುತ್ತಲೇ ಕಣ್ಣೀರು ಒರೆಸುತ್ತಲೇ ನುಡಿದ. ಕೆಣು ನೀಲ ಪಾಪಿ ಚೋಳ ರಾಜನೈದನು ಹೇಳ ಕೇಳದೆ ಇಂಥ ವೇಳೆಯು ಬಂತೆನಗೆ ಮಂದಾಮತಿಯೇ ನೀ ಮದಾಂದಾನಾಗಿರುವಿಯೋ. ಇಂದು ಬಡವರ ಸುದ್ದಿ ಒಂದು ಬಲ್ಲೇನೋ ತಂದೆ ತಾಯಿಗಳಿಲ್ಲ ಬಂಧು ಬಳಗವೂ ಇಲ್ಲ ಇಂದು ಎನಗಾರಿಲ್ಲ ಎಂದು ಮಿಡುಕುವೆನೋ. ಎಡತೊಡೆಯಲಿ ಒಪ್ಪುವ ಎನ್ನ ಮಡದಿಯು ಎನ್ನನು ಬಿಟ್ಟು ಸಿಡಿದು ಸಿಟ್ಟಿಲಿ ದೂರ ನಡೆದಳು. ನಾ ಇಲ್ಲೇ ಗಿಡದಾಶ್ರಯದಲ್ಲಿರುತ್ತಿರಲು ಬಿಡದೆ ನಿನ್ನ ಗೋಪಾಲ ಕೊಳಲಿಯ ಪಿಡಿದು ಎನ್ನ ತಲೆ ಒಡೆದನು. ಅಯ್ಯಯ್ಯೋ ಲೆಪಿಸಿ ಮೈಯಲಿ ರಕ್ತವು ವ್ಯಾಪಿಸಿತಾನಂತಾದ್ರಿ ಈ ಪರಿ ದುಃಖವ ನಾನು ನಿರೂಪಿಸಲಿನ್ನೆಷ್ಟೋ. ತಾಪಸರೊಡೆಯನು ನಾ ಸಂತಾಪಿಸುತ್ತಲೇ ನಿನ್ನೊಳು ಕೋಪಿಸಿ ದುಃಖವ ಸಹಿಸದೆ ಶಪಿಸುವೆನು ಬಿಡದೆ. ಆ ಚೋಳಾಧಿಪನೇ ಕಲಿಯಾಚರಿಸುವ ಪರ್ಯಂತ ನೀ ಚರಿಸುತ್ತಿರು ಹೋಗು ಪಿಶಾಚನು ಆಗಿನ್ನು. ಈ ಚೆಂಡಾಗಿ ಅಜಾಪವ ತಾ ಚಿತ್ತಿಡುತ್ತಾ ಕೇಳಿ ಆ ಚೋಳಾಧಿಪ ಬಿದ್ದನು ಮೂರ್ಛಿತನಾಗಲ್ಲೇ. ಎರಡೂ ಗಳಿಗೆಯ ಮೇಲೆ ಸ್ಮರಣೆಯಿಂದಲೇ ಎದ್ದು ಕರ್ತರನೇ ನಗುತ್ತ ಈ ಪರಿ
ಮಾತಾಡಿದನು. ಹರಿಯ ನೀಯನಗ್ಯಾಕೆ ಈ ಪರಿಶಾಪವ ಕೊಡುವಿ, ಅರಿತು ಎನ್ನ ಪರಾಧವು ಇರುವುದು ಏನೇಳೋ. ಈ ಪರಿ ಮಾತನು ಕೇಳಿ ಆ ಪರಮಾತ್ಮನು ಆಗ ಪಾಪಿಗಳನ್ನು ಮೋಹಿಸುತ್ತಲ ಈ ಪರಿತ ನುಡಿದ. ನಾ ಪಾಪಿ ನಾ ಖಳ ಮುಂಗೋಪಿ ನಾ ನಿನಗೀಗ ಶಾಪಿಸಿ ತಿಳಿಯದೆ ಪಶ್ಚಾತ್ತಾಪವ ಪಡುವೇನು. ಯತಿಯ ಗಾಯಕ್ಕೆ ನಾ ಮೈ ಮರೆದು ಪರವಶನಾಗಿ ವ್ಯರ್ಥ ಶಾಪವ ಕೊಟ್ಟಿ ಹೊತ್ತು ಅಯ್ಯಯ್ಯೋ. ಸತ್ಯ ಸಂಕಲ್ಪಕ್ಕೆ ಮತ್ತು ಉಪಾಯವೂ ಇಲ್ಲ, ಮಿಥ್ಯಾವಾಗದು ಶಾಪ ಸತ್ಯವು ತಿಳಿ ನೀನು. ಆಕಾಶರಸನು ಕನ್ಯಾ ತಾ ಕೊಡುವನು ಮುಂದೆನಗೆ, ಶಿಖರ ಪದ್ಮಾವತಿ ಎಂದಾಕೆಯ ನಾಮವಿದು. ಆ ಕಾಲಕ್ಕೆ ತಿಳಿ ಮತ್ತೆ ನಾನಾ ರತ್ನಗಳುಳ್ಳ ಶ್ರೀ ಕಿರೀಟವ ಕೊಡುವನು ತೂಕವು ಬಹಳದಕ್ಕೆ. ಎಂದಿಗೆ ಶುಕ್ರವಾರ ಬಂದಿಹುದು ನಾ ಬಿಡದೆ, ಅಂದಿಗೆ ಆ ಕಿರೀಟವ ಚಂದದಿ ಧರಿಸುವೆನು. ನೊಂದು ತಲಿಯಾಗ ಕಣ್ಣಿಂದ ತುಳುಕಲು ನೀರು, ಅಂದಾರುಗಳಿಗೆ ಆನಂದವಾಗಲಿ ನಿನಗೆ. ಹೀಗೆಂದಾತನ ಕೊಳುಹಿಯಾಗ ಅನಂತಾದ್ರೀಶ, ಹೀಗೆಂದು ತನ್ನ ಮನದಲ್ಲಿ ಚಿಂತಿಸಿದ. ಈ ಗಾಯವು ಇನ್ನು ಹಾಗೆ ಮಾಯುವುದೆಂದು ಆಗಲ್ಲೇ ಸ್ಮರಿಸಿದ ಬೇಗ ಬೃಹಸ್ಪತಿಯ. ಬಂಧನ ದೇವಗುರು ಇಂದ್ರಲೋಕ ಬಿಟ್ಟು ಅಂದಿಗಾಕ್ಷಣರಿಗೆ ಅಂದನೀ ಪರಿತಾನು ಇಂದಿರೇಶನ ನೀನು. ಹಿಂದೆನ್ನ ಕರೆಯಾಕೆ ಮುಂದೆ ಕಾರ್ಯಗಳೇನು ಚಂದದಲ್ಲಿ ಪೇಳೋ. ಅಂದ ಮಾತನ ಕೇಳಿ ಹಿಂದಾದ ವೃತ್ತಾಂತ ಚಂದದಲ್ಲಿ ತಿಳಿಸು ಹೀಗೆಂದು ನುಡಿದನು. ಮತ್ತೆ ಒಂದೊಂದು ಹೀಗೆ 101 ಮಾತುಗಳು ಆಕೆ ಮುಂದೆ ತಲೆಗೌಷಧವು ಇಂದು ಪೇಳೆನೆಗೆ. ಉತ್ತಮ ಆಗಿರಬೇಕು ನೆತ್ತಿಗಿತಕರವಾಗಿ ಮತ್ತೆ ಸುಲಭಿರಬೇಕು ಸತ್ಯ ನೀ ಪೇಳು. ದುಡ್ಡೆತ್ತಿ ಕೊಡುವಂತಹದ್ದು ಮತ್ತೆ ಪೇಳಲು ಬೇಡವಿತ್ತ ಎನ್ನಲಿ ಇಲ್ಲ ಅತ್ಯಂತ ರಿಕ್ತ. ಉತ್ತರಕ್ಕೆ ಹೀಗೆ ಪ್ರತ್ಯುತ್ತರವನ್ನು ನುಡಿದವರು, ಉತ್ತಮನಿ ನೀ ಬಹಳ ರಿಕ್ತನಾದರೆ ಕೇಳು. ಹತ್ತಿಯ ಹಾಲೊಳಗೆ ಮತ್ತೆ ಎಕ್ಕೆಯ ಫಲದ ಹತ್ತಿಯನ್ನು ಕೂಡಿಸಿತು ಒತ್ತು ಕಾಯ್ದಲಿಟ್ಟು, ಸುತ್ತು ಮೇಲ್ ವಸ್ತ್ರವನ್ನು ನಿತ್ಯ ಈ ಪರಿಮಾಡು ಮತ್ತೇನು ಬೇಡ. ನಿಂತ ಔಷಧಿಗೆ ಇದರಂತೆ ಪೇಳುವೆ ಪಥ್ಯ, ಶಾಂತ ಶಾಮೆಯನ್ನ ಜೇನುತುಪ್ಪ ಸ್ವೀಕರಿಸು. ಇಂಥ ಗಾಯಕ್ಕೆ ನೀನು ಚಿಂತೆ ಮಾಡಲು ಬೇಡ, ಶಾಂತವಾಗುವುದಯ್ಯ ಶಾಂತ ಮೂರುತಿಯೇ. ಇಂಥ ಮಾತಿಗೆ ಹರಿಯು ಸಂತೋಷ ತಾಪಟ್ಟು ಅತ್ಯಂತ ತಲೆದೂಗಿ ಎನ್ನಂತರಂಗಕ್ಕೆ ಒಪ್ಪುವಂತಹದ್ದು ಪೇಳಿದಿಯಂತೆ ಸ್ತುತಿಸವನ ಅದರಂತೆ ಮಾಡುತ್ತಲೇ ತಾನಿಂತ ಗಿರಿಯಲ್ಲೇ. ಸುತ್ತವೇ ಕೌಸಲ್ಯ ತಿಂತ್ರಿಣಿಯು ದಶರಥನು ಮತ್ತೆ ಶೇಷಾದ್ರಿ ಸೌಮಿತ್ರಿ ಎಂದೆನಿಸುವನು. ಸುತ್ತ ವೆಂಕಟಗಿರಿ ಉತ್ತಮ ಅಯೋಧ್ಯೆ ಸರ್ವೋತ್ತಮನು ತಾರಾಮ ಮೂರ್ತಿ ಆಗಿರುವ. ಸುತ್ತವೇ ದೇವಕಿಯು ತ್ರಿಂತ್ರಿಣಿಯು ವಸುದೇವ ಮತ್ತೆ ಶೇಷಾದ್ರಿ ಬಲಭದ್ರನೆಂದೆಸುವನು. ಸುತ್ತ ವೆಂಕಟಗಿರಿಯು ಉತ್ತಮ ಮಧುರೈ ಸರ್ವೋತ್ತಮನು ತಾ ಕೃಷ್ಣ ಮೂರ್ತಿ ಆಗಿರುವ. ಸ್ವಾಮಿ ಪುಷ್ಕರಣಿಯೇ ನಾಮದಿಂದಲೇ ಮನೆ ಆ ಮಹಾಯಾದವ ಸ್ತೋಮವೇ ಮೃಗವುಂದ ಕಾಮಚರ ಧೇನುಗಳು ನೇಮದಲ್ಲಿ ಗೋಪಿಯರು ತಾ ಮಹಾಗೋಪಾಲ ನಾಮದಿಂದಿರುವ. ಆ ಮುಕ್ತ ಬ್ರಹ್ಮಾದಿ ಸ್ತೋಮ ಮುರುಗ ಪಕ್ಷಿಗಣ ಆ ಮಹಾವಾನರ ಸ್ತೋಮ ಸನಕಾದಿಗನ ಪ್ರೇಮಕರ ಗಿರಿರಾಜ ಭೂಮಿಯಲ್ಲಿ ವೈಕುಂಠ ಶ್ರೀ ಮಹಾಲಕ್ಷ್ಮೀ ಶತಾ ಮುಕ್ತಿಗೊಡೆಯ. ಇಂದಿರೇಶನ ಹೀಗೆ ಒಂದೊಂದು ವರ ರೂಪದಿಂದ ಬ್ರಹ್ಮಾದಿ ಸುರವೃಂದವನ ಕೂಡಿ ಆನಂದದಿಂದಾಡುವನ ಮುಂದೆ ಪರಿಮಿತಿ ಇಲ್ಲವೆಂದು ಆತನ ಸ್ಮೃತಿಗೆ ತಂದು ನಮೋ ಎಂಬೆ. ಚಂದಾದ ವೈಕುಂಠ ಮಂದಿರವ ಬಿಟ್ಟು ಸುರವಂದಿತ ಅನಂತಾದ್ರಿ ಮಂದಿರವ ಮಾಡಿ ಬಹುಮಂದಿಯನ್ನು ಸಲಹುವ ಆನಂದ ಮೂರ್ತಿಯ ದಯದಿಂದ ಮುಗಿತು ಇಲ್ಲಿಗೊಂದು ಅಧ್ಯಾಯ.